ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಕೆಗೂ ಮೊದಲು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮತ್ತೆ ಮೂವರಿಗೆ ನೋಟಿಸ್ ಅನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಎರಡನೇ ಬಾರಿ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ದರ್ಶನ್ಗೆ 40 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ಮೋಹನ್ ರಾಜ್ ಅವರು. ಬಸವೇಶ್ವರ ನಗರ ಠಾಣೆಗೆ ಖುದ್ದು ಹಾಜರಾಗುವಂತೆ ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಯಾವ ಉದ್ದೇಶಕ್ಕಾಗಿ ಹಣ ಕೊಟ್ರಿ ನೀವು, ಇದನ್ನು ತಿಳಿಬೇಕು. ಹಾಗಾಗಿಯೇ ಅವರನ್ನು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಮೊದಲ ಬಾರಿ ನೋಟಿಸ್ ಕೊಟ್ಟಿದ್ರು, ಅದಕ್ಕೇನು ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಈಗ ಎರಡನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಬಹುತೇಕ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇರುತ್ತೆ, ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇರುತ್ತೆ. ದರ್ಶನ್ ನಿವಾಸದಲ್ಲಿ 72 ಲಕ್ಷ ಹಾರ್ಡ್ ಕ್ಯಾಶ್ ಸೀಸ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ನೋಟಿಸ್ ಕೊಟ್ಟಿರುವಂಥದ್ದು. ಇನ್ನು ಆರೋಪಿ ಪ್ರದೂಷ್ಗೂ ಕೂಡ ಹಣಕಾಸಿನ ಸಹಾಯವನ್ನು ಮಾಡಿದ್ದಾರೆ. ಬೆಂಗಳೂರಿನ ಬಿಜೆಪಿ ಶಾಸಕನ ಕಾರ್ ಚಾಲಕನಿಗೂ ಕೂಡ ನೋಟಿಸ್ ಹೋಗಿದೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿರುವಂತಹದ್ದು. ನೋಟಿಸ್ ತಲುಪಿದ ಸಂಬಂಧ ಕಾರ್ತಿಕ್ ಪುರೋಹಿತ್ ಎಸ್ಕೇಪ್ ಆಗಿದ್ದಾನೆ. ಮತ್ತೊಂದು ಕಡೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಅವರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಇದೇ ಸಮತಾ ಮೊನ್ನೆ ಅಷ್ಟೇ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡ್ಕೊಂಡು ಬಂದಿದ್ರು. ಪವಿತ್ರ ಗೌಡ ವಿಚಾರಕ್ಕೆ ಮಾತುಕತೆ ಆಡ್ಕೊಂಡು ಬಂದಿದ್ರು. ಪವಿತ್ರ ಗೌಡರ ಬಿಸ್ನೆಸ್ ಪಾರ್ಟ್ನರ್ ಕೂಡ ಹೌದು ಈ ಸಮತಾ ಅವರು. ಈಗ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇವರ ಮೂವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರೆ ಈ ಪ್ರಕರಣಕ್ಕೆ ಮತ್ತೇನಾದರೂ ಟ್ವಿಸ್ಟ್ ಸಿಗಬಹುದಾ, ಆ ರೀತಿಯ ಒಂದಿಷ್ಟು ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಸಿದ್ಧತೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿಯೇ ಮತ್ತಷ್ಟು ಜನರಿಗೆ ನೋಟಿಸ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈಗಾಗಲೇ ತನಿಖೆ ಮುಕ್ತಾಯದ ಹಂತಕ್ಕೆ ಬಂದಿರುವಂಥದ್ದು. ಸಾಕಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ, ಹಲವರ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. 17 ಜನ ಆರೋಪಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ. ಈಗ ಮತ್ತೆ ಹಲವರಿಗೆ ನೋಟಿಸ್ ಅನ್ನು ಕೊಡ್ತಾ ಇರುವಂತಹದ್ದು ಯಾವ ಕಾರಣಕ್ಕೆ? ಇವರ ಹೇಳಿಕೆ, ಇವರ ತನಿಖೆ ಈ ಪ್ರಕರಣದಲ್ಲಿ ಯಾವ ರೀತಿಯ ಟ್ವಿಸ್ಟ್ ಕೊಡಬಹುದು ಅಂತ ಹೇಳಿ ಉಮೇಶ್. ಪ್ರೇಮ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 17 ಜನ ಆರೋಪಿಗಳನ್ನು ಕೂಡ ಬಂಧನ ಮಾಡಿರುವಂಥದ್ದು. ಬಂಧನ ಮಾಡೋಕ್ಕೂ ಮುಂಚೆ ಅವರೇನು ವಿಚಾರಣೆ ಮಾಡ್ತಾರೆ, ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಪ್ರಕರಣ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಹೇಳಿಕೆ ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ಗೆ ಮೋಹನ್ ರಾಜ್ ಅನ್ನೋರು 40 ಲಕ್ಷ ಅಮೌಂಟ್ ಕೊಟ್ಟಿರ್ತಾರೆ. ಯಾವ ಕಾರಣಕ್ಕೆ ಅಮೌಂಟ್ ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ತನಿಖೆ ಆಗಬೇಕಾಗಿರುವಂಥದ್ದು. ಹಾಗಾಗಿ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಮೋಹನ್ ರಾಜ್ಗೆ ನೋಟಿಸ್ ಕೊಟ್ಟಿರುವಂಥದ್ದನ್ನು ಎರಡನೇ ಬಾರಿ ಆತನಿಗೆ ನೋಟಿಸ್ ಕೊಟ್ಟಿರುವಂಥದ್ದು. ಜೊತೆಗೆ ಅದ್ರ ಜೊತೆಗೆ ಸಮತಾ ಅಂತ ಏನು ಹೇಳಿದ್ದಾರೆ, ಅವರು ಪವಿತ್ರ ಗೌಡರ ಆಪ್ತೆ ಆಗಿರುವಂಥದ್ದು. ಸಮತಾ ಕೂಡ ಈ 17 ಆರೋಪಿಗಳ ಪೈಕಿ ಓರ್ವ ಆರೋಪಿಗೆ ಆಕೆ ಕೂಡ ಅಮೌಂಟ್ ಕೊಟ್ಟಿದ್ದಾಳೆ. ಯಾವ ಕಾರಣಕ್ಕಾಗಿ ಕೊಟ್ಟಲು ಮತ್ತು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರಣೆ ಅಗತ್ಯತೆ ಇದೆ. ಹಾಗಾಗಿ ಆಕೆಗೂ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಆ ಇಬ್ಬರ ಜೊತೆಗೆ ಈಗ ಕಾರ್ತಿಕ್ ಅನ್ನೋ ಮತ್ತೊಬ್ಬ BJP ಶಾಸಕನ ಕಾರ್ ಡ್ರೈವರ್ ಆಗಿದ್ದು ಬೆಂಗಳೂರಿನಲ್ಲಿ ಇವ್ರಿಗೂ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಪ್ರದೋಷ್ಗೆ ಈತ ಆಪ್ತನಾಗಿದ್ದು, ಪ್ರದೋಷ್ ಕೂಡ ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರೋ ಕಾರಣಕ್ಕಾಗಿ ಈತ ಕೂಡ ಅವ್ರ ಜೊತೆ ಓಡಾಡಿದ್ದ, ಕೆಲವೊಂದು ಘಟನೆಗಳಲ್ಲಿ ಈತ ಕೂಡ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಹಾಗಾಗಿ ಈ ಸಂಬಂಧಪಟ್ಟ ಹಾಗೆ ಮೂವರಿಗೂ ಕೂಡ ನೋಟಿಸ್ ಕೊಟ್ಟು ನೋಟಿಸ್ ನಂತರದಲ್ಲಿ ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ಹೇಳಿರುವಂಥದ್ದು. ವಿಚಾರಣೆ ವೇಳೆಯಲ್ಲಿ ಇವರು ಮೂವರಿಗೂ ಏನಾದರೂ ಕೊಲೆ ಇದರಲ್ಲಿ ಪಾತ್ರ ಇದೆಯಾ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಒಂದು ವೇಳೆಯಲ್ಲಿ ಏನಾದರೂ ಪಾತ್ರ ಇಲ್ಲ ಅನ್ನೋದಾದರೆ ಅವರನ್ನು ಕೂಡ ಸಾಕ್ಷಿಗಳನ್ನಾಗಿ ಪರಿಗಣನೆ ಮಾಡ್ತಾರೆ. ಅದಕ್ಕೂ ಮುಂಚೆ ಎಲ್ಲರನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿ 164 ಹೇಳಿಕೆ ದಾಖಲು ಮಾಡಿಕೊಳ್ಳುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.